ರೇಣುಕಾಸ್ವಾಮಿ ಕೊಲೆ ಮಾಡಿದಂತ ಶೆಡ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗಿದೆ. ಪಟ್ಟಣಗೆರೆಯ ಶೆಡ್ನಲ್ಲಿ ಇವೆ ಸೀಸ್ ಆದಂತ ನೂರಾರು ವಾಹನಗಳು. ಪಟ್ಟಣಗೆರೆಯ ಶೆಡ್ನಲ್ಲಿ ಸೀಸ್ ಆಗಿರುವಂತಹ ವಾಹನಗಳೇ ತುಂಬಿ ತುಳುಕ್ತಾ ಇದೆ. ಕಾರು, ಆಟೋ ಮತ್ತೆ ಬಸ್ ಸೇರಿ 300ಕ್ಕೂ ಅಧಿಕ ಬೈಕ್ಗಳು ಈ ಶೆಡ್ನಲ್ಲಿ ಪಾರ್ಕ್ ಮಾಡಲಾಗಿದೆ. ಯಾವೊಬ್ಬ ಕೆಲಸಗಾರನಿಲ್ಲದೆ ಖಾಲಿ ಹೊಡಿತಾ ಇದೆ ಶೆಡ್ಗಳು. ನಾವೇಗೇನು ಶೆಡ್ ಬಗ್ಗೆ ಹೇಳ್ತಾ ಇದೀವಲ್ಲ, ಈ ಘಟನೆ ನಡೆದಿರುವಂತಹ ಶೆಡ್ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಖಾಲಿ ಶೆಡ್ ಇದು. ಬಟ್ ಬಸ್ಗಳು, ಆಟೋ, ಸೀಸ್ ಆಗಿರುವಂಥ ಬೈಕ್ಗಳು ಎಲ್ಲವನ್ನ ಕೂಡ ಇಲ್ಲೇ ಪಾರ್ಕ್ ಮಾಡಲಾಗಿದೆ. ಯಾವೊಬ್ಬ ಕೆಲಸಗಾರನೂ ಇಲ್ಲ, ಖಾಲಿ ಹೊಡಿತಾ ಇದೆ ಶೆಡ್. ರೇಣುಕಾಸ್ವಾಮಿ ಕೊಲೆ ಮಾಡಿದ್ದಂಥ ಆರೋಪಿಗಳು ಆತನ ಮೇಲೆ ಹಲ್ಲೆ ನಡೆಸಿದ್ದು ಇದೇ ಒಂದು ಶೆಡ್ನಲ್ಲಿ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಪಟ್ಟಣಗೆರೆಯ ಶೆಡ್ನಲ್ಲಿ ಕೇವಲ ವಾಹನಗಳು ಮಾತ್ರ ಇದೆ. ಬಟ್ ಘಟನೆ ಕೂಡ ಇಲ್ಲೇ ಆಗಿರೋ ಅಂಥದ್ದು. ಇದರ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ ಅಂಕಿತಾ. ಮಧುಸೂದನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ನಡೆದ ಸ್ಥಳ ಅಂದ್ರೆ ಪಟ್ಟಣಗೆರೆಯ ಶೆಡ್ ಏನಿದೆ, ಆ ಶೆಡ್ ಒಳಗಡೆ ನೂರಾರು ವೆಹಿಕಲ್ಗಳಿದೆ. ಬಸ್ಸು, ಆಟೋ, ಕಾರು, ಬೈಕ್ಗಳು ಸೇರಿ ನೂರಾರು ವೆಹಿಕಲ್ಗಳು ಒಳಭಾಗದಲ್ಲಿ ಇದೆ. ಅಂದ್ರೆ ನೋಡಿದ್ರೇನೆ ಭಯ ಆಗುತ್ತೆ, ಆ ರೀತಿಯ ಒಂದು ಪರಿಸ್ಥಿತಿ ಇರುವಂತದ್ದು. ಸದ್ಯಕ್ಕೆ ನಾನು ಇಲ್ಲೇ ಇದ್ದೀನಿ ಈ ಜಾಗದಲ್ಲೇ. ನೀವು ನೋಡ್ತಾ ಇರ್ಬೋದು ಹೊರಭಾಗದ ದೃಶ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ. ಒಳಭಾಗದಲ್ಲಿ ಅಂದ್ರೆ ಒಳಭಾಗದ ದೃಶ್ಯ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಸರ್ಕಾರದಿಂದ ಜೊತೆಗೆ ಪ್ರೈವೇಟ್ಗಳಲ್ಲಿ ಏನ್ ವೆಹಿಕಲ್ ಸೀಸ್ ಆಗುತ್ತಲ್ಲ, ಆ ವೆಹಿಕಲ್ಗಳನ್ನ ಇಲ್ಲಿ ನಿಲ್ಲಿಸಲಾಗುತ್ತೆ. ಈಗಾಗಲೇ ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಕೂಡ ಬಂದು ಹೋಗ್ತಾ ಇದ್ದಾರೆ. ಅಂದ್ರೆ ಫೈನಾನ್ಸ್ ನಿಂದ ಸೀಸ್ ಆಗಿರುವಂತಹ ವೆಹಿಕಲ್ ಏನಿದೆ ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಕ್ಯಾಬ್ ಚಾಲಕರು ಕೂಡ ದುಡ್ಡೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಇನ್ನೇನು ವೆಹಿಕಲ್ ಅನ್ನ ಬಿಡಿಸ್ಕೊಳ್ಬೇಕಷ್ಟೇ. ಆದ್ರೆ ಈಗ ಇಲ್ಲಿ ವೆಹಿಕಲ್ ಅನ್ನ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಈ ರೀತಿಯ ಕೃತ್ಯ ನಡೆದು ಹೋಗಿದೆ. ಆ ನಿಟ್ಟಿನಲ್ಲಿ ಕೃತ್ಯ ಆಗಿದೆಯಲ್ಲ, ಹಾಗಾಗಿ ಒಳಗಡೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಜೊತೆಗೆ ಸೀಸ್ ಆಗಿರುವ ವೆಹಿಕಲ್ ಏನಿದೆ ದುಡ್ಡು ಕಟ್ಟಿದ್ರು ಕೂಡ ಅದನ್ನ ರಿಲೀಸ್ ಮಾಡ್ತಾ ಇಲ್ಲ. ಅಂದ್ರೆ ಅವರಿಗೆ ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ಈಗಲೂ ಕೂಡ ಒಬ್ಬ ವ್ಯಕ್ತಿ ಬಂದು ವಿಚಾರಿಸ್ತಾ ಇದ್ದಾರೆ ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಯ ಬಳಿ. ಅಂದ್ರೆ ವೆಹಿಕಲ್ಗಳೇನಿದೆ ಅದನ್ನ ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ದುಡ್ಡನ್ನ ಫೈನಾನ್ಸ್ಗೆ ಕ್ಲಿಯರ್ ಮಾಡಿ ನಾವು ವೆಹಿಕಲ್ ಅನ್ನ ಕೊಟ್ಟುಬಿಡಿ ತಗೊಂಡು ಹೋಗ್ತೀವಿ ಅಂತ ಹೇಳಿ. ಆದ್ರೆ ಪೊಲೀಸರು ಅದ್ಯಾವುದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸ್ತಾ ಇಲ್ಲ. ಇದೆಲ್ಲ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಆಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಈ ಒಂದು ಶೆಡ್ ಏನಿದೆ ಒಳಗಡೆ ಎಲ್ಲಾ ಕಡೆಗಳಲ್ಲೂ ಕೂಡ ವೆಹಿಕಲ್ ಇದೆ. ಜೊತೆಗೆ ಲಾರಿಗಳನ್ನ ಕೂಡ ನಿಲ್ಲಿಸಲಾಗಿದೆ. ಟಾಟಾ ಏಸ್ಗಳಿವೆ, ಸಾಕಷ್ಟು ವೆಹಿಕಲ್ ಇದೆ. ಅಂದ್ರೆ ರೇಣುಕಾಸ್ವಾಮಿಯನ್ನ ಇಲ್ಲಿ ಕರ್ಕೊಂಡು ಬಂದು ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಇಲ್ಲಿದ್ದಂತಹ ವೆಹಿಕಲ್ಗೂ ಕೂಡ ರೇಣುಕಾಸ್ವಾಮಿ ಅವರ ತಲೆಯನ್ನ ಚಚ್ಚಿದ್ದಾರೆ ಅನ್ನೋ ಆರೋಪ ಇದೆ. ಆ ನಿಟ್ಟಿನಲ್ಲಿ ನಿನ್ನೆ ಪೊಲೀಸರು ಕೂಡ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಹೊರಭಾಗದಲ್ಲಿ ಇದ್ದಂತಹ ವೆಹಿಕಲ್ಗಳೇನಿದೆ ಆ ವೆಹಿಕಲ್ಗಳ ಬಳಿಯೂ ಕೂಡ ಮಹಜರು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ವೆಹಿಕಲ್ಸ್ಗಳೇನಿದೆ ಆ ಒಂದು ವೆಹಿಕಲ್ಸ್ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.